ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಇನ್ನು ಇವತ್ತಿನ ಹೊರಬೀಡು ಬಂದು 3ನೇ ಹೊರಬೀಡು. ಸೊ ಯಾವುದಕ್ಕೆ ಹೋಗುತ್ತೆ, ಹೇಗೆಲ್ಲ ಇರುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾನು ಬಂದಿರುವಂಥದ್ದು ಸೀದಾ ಬಿಡ್ಕಿ ಬೈಲಿಗೆ. ಮಾರಿಗುಡಿ ಹತ್ರ ಹೋಗೋಕ್ಕಾಗಲಿಲ್ಲ, ಫುಲ್ ಲೇಟ್ ಆಗಿಬಿಡ್ತು. ಟೈಮ್ ಬಂದು 11 ಗಂಟೆ ಆಗಿದೆ. ಸೊ 11 ಗಂಟೆಗೆ ನಾನು ಸೀದಾ ಬಂದಿದ್ದೀನಿ ಬಿಡ್ಕಿ ಬೈಲಿಗೆ. ಇನ್ನೇನು ಪಲ್ಲಕ್ಕಿ ಬರ್ತಾ ಇದೆ, ಬನ್ನಿ ಹೋಗೋಣ. ನಾನು ಮನೆಯಿಂದ ಹೊರಡಬೇಕಾದ್ರೆ ಜನನೇ ಕಾಣಿಸ್ತಾ ಇರಲಿಲ್ಲ, ಸಿಕ್ಕಾಬಿಡೆ ಕಮ್ಮಿ ಜನ ಇದ್ದರು. ಇನ್ನು ಬಿಡ್ಕೆ ಬೈಲಿಗೆ ಬಂದಾಗನೇ ಸಿಕ್ಕಾಬಿಡೆ ಜನ ಇದ್ದಿದ್ರು. ನೀವೇ ನೋಡ್ತಾ ಇದ್ರೆ ಆಲ್ರೆಡಿ ಬಿಡ್ಕೆ ಬೈಲಲ್ಲಿ ಪೂಜೆ ಸ್ಟಾರ್ಟ್ ಆಗೋಕ್ಕೆ ಮೆರವಣಿಗೆ ಬರ್ತಾ ಇತ್ತು. ಸೊ ಈ ಸಲ ಪೂರ್ವ ದಿಕ್ಕಲ್ಲಿ ಹೋಗ್ತಿರೋವಂಥದ್ದು 3ನೇ ದಿನ. ಇನ್ನೂ ಎರಡು ಇರುವಂಥದ್ದು. ನೆಕ್ಸ್ಟ್ ಬರೋದು ಉತ್ತರ ದಿಕ್ಕಿಗೆ, ಹಾಗೂ ಅದ್ರ ನೆಕ್ಸ್ಟ್ ಬರೋವಂಥದ್ದು ಮತ್ತು ಪೂರ್ವ ದಿಕ್ಕಿಗೆ. ಇನ್ನು ಮುಂದೆ ಎಲ್ಲ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಪೂಜೆನ ನೀವೇ ನೋಡ್ಕೊಂಡು ಬಂದುಬಿಡಿ. ಇನ್ನು ಬಿಡ್ಕಿ ಬೈಲಿಗೆ ಬರೋಕ್ಕಿಂತ ಮುಂಚೆ ಮಾರಿಗುಡಿಲಿ ಪೂಜೆ ಸಲ್ಲಿಸಿ ನಂತರ ಹಾಗೆ ಮರ್ಕಿ ದುರ್ಗಿ ದೇವಸ್ಥಾನಕ್ಕೆ ಹೋಗಿ ನಂತರ ಬರೋದೇ ಬಿಡ್ಕಿ ಬೈಲಿಗೆ. ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ, ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇನ್ನೇನು ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ವಿಡಿಯೋನ ನೋಡ್ಕೊಂಡು ಬಂದುಬಿಡಿ, ನಂತರ ಮಿಕ್ಕಿದೆಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ಮೊನ್ನೆಗಿಂತ ಈ ಸಲ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಅದ್ರೊಳಗೂ ಇನ್ನೂ ಸಕ್ಕತ್ತಾಗಿ ಪೂಜೆ ಆಯಿತು. ಬಿಡ್ಕೆ ಬೈಲಲ್ಲಿ ಮುಗಿಸಿ ಈಗ ಮತ್ತೆ ನಾವು ಬನವಾಸಿ ಕಡೆಗೆ ಹೊರಟಿದ್ವಿ. ಸೊ ನೋಡ್ತಾ ಇದ್ದೀರಾ ಎಲ್ಲರೂ ಹೊರಟಿದ್ರು, ನಾನು ಕೂಡ ಹೊರಟಿದ್ದೇನೆ. ಸೊ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ರು, ಫುಲ್ ಜನ ಕಾಣಿಸ್ತಾ ಇದ್ರು. ಇನ್ನು ಬನ್ನಿ ದೇವಸ್ಥಾನದಲ್ಲಿ ಹೋಗಿ ರೀಚ್ ಆಗಿ ಅಲ್ಲಿಂದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಹೊರಟಿದ್ದೆ ಸೀದಾ ದೇವಸ್ಥಾನದ ಕಡೆಗೆ. ಸೊ ನೋಡ್ತಾ ಇದ್ದೀರಾ ದೇವಸ್ಥಾನದಲ್ಲಿ ಎಷ್ಟು ಕಮ್ಮಿ ಜನ ಇದ್ದರು ಅಂತ. ಅಲ್ಲೇ ಬಂದಿದ್ದು ನಮ್ಮ ಪಲ್ಲಕ್ಕಿ. ಸೊ ಪಲ್ಲಕ್ಕಿ ಎಲ್ಲರೂ ಬರ್ತಾನೆ ಇದ್ರು. ಸೊ ನೋಡ್ತಾ ಇದ್ದೀರಾ ಎಷ್ಟು ಜನ ಬಂದಿದ್ರು ಅಂತ ಹೇಳಿ. ಈ ಸಲ ಇನ್ನೂ ಜಾಸ್ತಿ ಜನ ಬಂದಿದ್ದರು. ಇನ್ನು ಪಲ್ಲಕ್ಕಿ ಬಗ್ಗೆ ಹೇಳ್ತಾ ಹೋಗೋದಾದರೆ, ಪಲ್ಲಕ್ಕಿ ಯಾವಾಗಲೂ ಸೀದಾ ಮಾರಿಗುಡಿಯಿಂದ ಪೂಜೆ ಸಲ್ಲಿಸಿ ನಂತರ ಸೀದಾ ಮರ್ಕಿ ದುರ್ಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉಡಿ ತುಂಬಿಸಿ ನಂತರ ಅಲ್ಲಿಂದ ಸೀದಾ ಬಿಡ್ಕಿ ಬೈಲಿಗೆ ಹೋಗಿ ಬಿಡ್ಕಿ ಬೈಲಿಂದ ಮತ್ತೆ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ಉಡಿ ಏನು ಸಾಮಾನೆಲ್ಲ ತೊಗೊಂಡು ಇನ್ನು ಎಲ್ಲ ಸಾಮಾನು ತೊಗೊಂಡು ನೀವು ನೋಡ್ತಾ ಇದ್ರಲ್ಲ ಅದೇ ಗಾಡಿ ಮೇಲೆ ತೊಗೊಂಡು ಅಲ್ಲಿ ಹೋಗುವಂಥದ್ದು ಬನ್ನಿ ಗಿಡದ ಹತ್ರ. ಸೊ ಅಲ್ಲಿ ಈ ಸಲ ಒಂದೇ ಪೂಜೆ ಇತ್ತು. ಹೋದ ಸಲ 2 ಕಡೆ ಕರ್ಕೊಂಡು ಹೋಗಿದ್ರು, ಈ ಸಲ ಒಂದೇ ಕಡೆ ಇತ್ತು. ಹಾಗೆ 3ನೇ ದಿನ ಅಂದರೆ 3ನೇ ಸಲ ಈಗ ನೆಕ್ಸ್ಟ್ ಮಂಗಳವಾರ ಬಂದು ಅಲ್ಲಿ 2 ಕಡೆನೂ ಬನ್ನಿ ಗಿಡಕ್ಕೆ ಹಾಗೆ ಅಲ್ಲಿ ಅಶ್ವತ್ಥಕಟ್ಟೆ 2 ಕಡೆನೂ ಹೋಗಿ ಬರುವಂಥದ್ದು. ಸೊ ನೋಡ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ರು ಅಂತ. ಆಲ್ರೆಡಿ ಹೊರಡೋ ಟೈಮ್ ಆಯಿತು. ಸೊ ಇಲ್ಲಿಂದ ಈಗ ಸೀದಾ ಅಲ್ಲಿಗೆ ಹೋಗಿದ್ವಿ. ಇಲ್ಲಿಗೆ ಬರೋಷ್ಟರೊಳಗೆ ಆಲ್ರೆಡಿ 11:30 12 ಗಂಟೆ ಆಗಿಬಿಟ್ಟಿತ್ತು. ಇದಿಷ್ಟೋ ಪೂಜೆ ಮುಗಿಸ್ಕೊಂಡು ಬರೋಷ್ಟರೊಳಗೆ. ನೋಡ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ರು ಅಂತ ಹೇಳಿ. ಈಗ ನಾನು ಸೀದಾ ಅಲ್ಲಿರೋ ಲೊಕೇಶನ್ನಿಗೆ ಹೋಗಬೇಕು ಅಂತ ಹೇಳಿ ಹೊರಟಿದ್ದೆ. ನೋಡ್ತಾ ಇದ್ರೆ ಫುಲ್ ಗಾಡಿ ಎಲ್ಲ ಅಲ್ಲೇ ಸೈಡಿಗೆ ಮಾಡ್ಕೊಂಡು ಬರ್ತಾಯಿದ್ರು. ನಾವು ಕೂಡ ಹಾಗೆ ಮಾಡ್ಕೊಂಡು ಹೋಗಿದ್ವಿ. ಹೋಗಿ ಲೊಕೇಶನ್ನಿಗೆ ರೀಚ್ ಆಗಿದ್ವಿ. ನೋಡ್ತಾ ಇದ್ದೀರಾ ಆ ಲೊಕೇಶನ್ ಬಂದು ಫುಲ್ ಥಂಡಿತ್ತು. ಜನ ಸ್ವಲ್ಪ ಕಮ್ಮಿ ಇದ್ದಿದ್ರು, ಯಾಕಂತ ಹೇಳಿದ್ರೆ ಎಲ್ಲರೂ ಬರ್ತಾಯಿದ್ರು. ಅಷ್ಟೊತ್ತಿಗೆ ನೀವು ನೋಡ್ತಾ ಇದ್ದೀರಾ ಪಲ್ಲಕ್ಕಿ ಕೂಡ ಬಂತು.
ಇನ್ನು ಇಲ್ಲಿ ಬಂದು ಈಗ ಪೂಜೆಗೆ ತಯಾರಿ ಮಾಡ್ಕೊಳ್ತಾ ಇದ್ರು. ನೋಡ್ತಾ ಇದ್ರ ಎಷ್ಟು ಜನ ಕಾಣಿಸ್ತಾ ಇದ್ರು ಅಂತ ಹೇಳಿ. ಇವತ್ತು ಆಲ್ರೆಡಿ 3ನೇದು ಹೊರಬಿಡು ಕೂಡ ಮುಗೀತು. ಲಾಸ್ಟಿಗೆ ಹೊರಬಿಡು ಮುಗಿಬೇಕಾದ್ರೆ ನಮಗೆ ಬಾಳೆಹಣ್ಣು, ಎಲೆ, ಅಡಿಕೆ ಕೂಡ ಕೊಡ್ತಾರೆ. ಸೊ ನಾ ಯಾವಾಗಲೂ ಬಂದಾಗ ಲೈಕ್ ಒಂದು ಬಾಳೆಹಣ್ಣು ತೊಗೊಂಡು ಬರ್ತೇನೆ. ನೋಡ್ತಾ ಇದ್ರೆ ಎಲ್ಲರೂ ಕೂತ್ಕೊಂಡು ಇನ್ನೇನು ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಪೂಜೆ ಸ್ಟಾರ್ಟ್ ಆದ್ರ ಮೇಲೆ ಮಿಕ್ಕಿದ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಇನ್ನೇನು 2 ಹೊರಬೀಡಿದೆ. ನಾನು ಏನು ಸ್ಪೆಷಲ್ ಅಂತ ಹೇಳಕ್ಕೆ ಹೋದೆ ಅಂತ ಹೇಳಿದ್ರೆ, ಈ 2 ಹೊರಬೀಡಲ್ಲಿ ಊಟ ಇರುತ್ತೆ. ಸೊ ರಾತ್ರಿ ಊಟ ಇರುತ್ತೆ. ನೀವು 3:15 ನಂತರ ಯಾವಾಗ ಬೇಕಾದ್ರೂ ಬರ್ಬೋದು. ಮಧ್ಯದಲ್ಲಿ ಅವಲಕ್ಕಿ ಮತ್ತು ಚಹಾ ಕೂಡ ಕೊಡ್ತಾರಂತೆ. ಸೊ ನೀವೇನಾದ್ರು ಶಿರ್ಸಿಯವರ ಹಾಗಾದರೆ ಮಿಸ್ ಮಾಡಿದೆ ಈ ಒಂದು ಹೊರಬಿಡಿಗೆ ಬನ್ನಿ. ಯಾಕಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿರುತ್ತೆ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋವಂಥದ್ದು. ಹೇಗಾಗತ್ತೆ ಪ್ರತಿಯೊಂದು ನೋಡ್ತೀನಿ. ಜೊತೆಗೆ ನೆಕ್ಸ್ಟ್ ಹೊರಬೀಡು ಅಂದರೆ ಶುಕ್ರವಾರ ನಡೆಯುವಂತಹ ಹೊರಬೀಡಲ್ಲಿ ಗಾಳಿ ಮಾಸ್ತಿ ದೇವಸ್ಥಾನದಲ್ಲಿ ಕೂಡ ಊಟ ಇರುತ್ತೆ. ನೆಕ್ಸ್ಟ್ ವಾರ ಮಂಗಳವಾರ ನಡೆಯುವಂತಹ ಈ ಪೂಜೆಯಲ್ಲಿ ಇದೇ ಟೈಮಲ್ಲಿ ಊಟ ಇರುತ್ತೆ. ಸೊ ಮಂಗಳವಾರ ಕೂಡ ಮಿಸ್ ಮಾಡದೆ ಎಲ್ಲರೂ ಕೂಡ ಬನ್ನಿ. ಜೊತೆಗೆ ಜಾತ್ರೆ ಬಗ್ಗೆ ಪೂರ್ತಿ ತಿಳ್ಕೊಬೇಕಾ, ಹಾಗಾದರೆ ನನ್ನ ಡೈಲಿ ವ್ಲಾಗ್ಸ್ನ ನೋಡಿ. ಸೊ ಎಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದು ಪಡ್ಲಿಗೆಗೆ ಉಡಿ ತುಂಬಿಸ್ತಾ ಇರುವಂಥದ್ದು ಇದು. ಸೊ ಆ ಶಾಸ್ತ್ರ ಸಂಪ್ರದಾಯ ಎಲ್ಲ ನೋಡಬೇಕಂತ ಹೇಳಿದ್ರೆ ನೀವು ಇಲ್ಲಿಗೆ ಬರಬೇಕು. ಯಾಕಂದರೆ ಎಷ್ಟು ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಾನು ಕೂಡ ಇದೆಲ್ಲ ನೋಡ್ತಿರುವಂಥದ್ದು. ನನಗೂ ಕೂಡ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಅಷ್ಟೇ ಚೆನ್ನಾಗಾಗ್ತದೆ. ಹಾಗೆ ಇದ್ರ ಬಗ್ಗೆ ಇನ್ನು ನಂತರನೇ ಸುಮಾರು ಜನಕ್ಕೆ ಮಾಹಿತಿ ಇರಲ್ಲ. ಆಮೇಲೆ ಇನ್ನೂ ಸುಮಾರು ಜನ ನಂಗೆ ಮೆಸೇಜ್ ಆಗ್ತಾ ಇರ್ತೀರ, ಆಗ್ಬಿಡು ಅಂದರೆ ಏನು, ಹೊರಬಿಡು ಅಂದರೆ ಏನು ಅಂತ ಹೇಳಿ. ಆಲ್ರೆಡಿ ಹೇಳಿರೋ ಹಾಗೆ ಎಲ್ಲ ಗಡಿ ದೇವತೆಗಳಿಗೆ ಶಕ್ತಿ ತುಂಬಿಸುವಂತಹ ಕೆಲಸ ಈ ಹೊರಬೀಡು. ಸೊ ಇನ್ನು ನೆಕ್ಸ್ಟ್ ಹೊರಬೀಡಲ್ಲಿ ಪಲ್ಲಕ್ಕಿ ಬರಲ್ಲ. ಸೊ ಮತ್ತೆ ಪಡ್ಲಿಗೆ ಮಾತ್ರ ತೊಗೊಂಡು ಹೋಗುವಂಥದ್ದು. ಸೊ ಅದು ನೆಕ್ಸ್ಟ್ ಹೊರಬೀಡಲ್ಲೇ ಆಗಿರುವಂಥದ್ದು. ಇನ್ನು ಇಲ್ಲಿ ಈಗ ಭೂತರಾಜಂಗೆ ಪೂಜೆ ಮಾಡ್ತಿರುವಂಥದ್ದು. ಸೊ ರೆಡಿ ಮಾಡ್ತಾ ಇದ್ದಾರೆ ಭೂತರಾಜಂಗೆ ಪೂಜೆ. ಇಲ್ಲಿ ಕೂಡ ಹಣ್ಕ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಸೊ ಪೂಜೆ ಮಾಡುವಂಥದ್ದು. ಪ್ರತಿ ಎಲ್ಲ ಕಡೆನೂ ಹೊರಬಿಡಲು ಭೂತರಾಜಂಗೆ ಪೂಜೆ ಮಾಡ್ತಿರುವಂಥದ್ದು. श्री क्षेत्रपाल भूतराज की जय। श्री क्षेत्रपाल भूतराज की जय। श्री क्षेत्रपाल भूतराज की जय।
अन्नपूर्णेश्वरी मारिकांबा माता की जय। श्री मारिकांबा माता की जय। जगन माता मारिकांबा माता की जय। ಸೊ ನೋಡಿದ್ರಲ್ಲ, ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟಿಗೆ ಕೊಟ್ಟಿರುವಂತಹ ಬಾಳೆಹಣ್ಣು ತಗೊಂಡು ನಾನು ಹೊರಟಿರುವಂಥದ್ದು. ಇದೆಲ್ಲ ಸ್ಟಾರ್ಟಿಂಗ್ ಕ್ಲಿಪ್ಪು, ಇದು ನಾನು ಮಾಡಿರಲಾಗಿತ್ತು, ಹಾಗಾಗಿ ನಿಮ್ಗೆ ಕಳಿಸಿರುವಂಥದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಕೀಪ್ ಆನ್ ಸಪೋರ್ಟಿಂಗ್. ನಿಮ್ಮ ಎಲ್ಲರ ಪ್ರೋತ್ಸಾಹನೇ ನನ್ನ ಇನ್ನಷ್ಟು ವಿಡಿಯೋಸಿಗೆ ಒಂದು ಉತ್ಸಾಹ, ಹಾಗೆ ಧೈರ್ಯ ಅಂತಲೇ ಹೇಳ್ಬೋದು. ಮಾರಮ್ಮ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ.